ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಮಧ್ಯಾಹ್ನ 1:30 ಟೈಮು ಅಂದ್ಕೊಳ್ತೀನಿ, ನೋಡಿಲ್ಲ. ಸೊ ಬೆಳಿಗ್ಗೆಯಿಂದ ಸ್ವಲ್ಪ ಮನೆ ಕೆಲಸ ಮುಗಿಸಿ ಎಡಿಟಿಂಗ್ ಕೆಲಸ ಇತ್ತು, ಅದನ್ನು ಮುಗಿಸ್ಬಿಟ್ಟು ಇನ್ನು ಲ್ಯಾಪ್ಟಾಪ್ ಹತ್ರ ಹೋಗೋ ನೆಸಸರಿ ಇಲ್ಲ. ಇವತ್ತು ಹೋಲ್ ಡೇ. ನಿನ್ನೆ ಆ್ಯಕ್ಚುಲಿ ಒಂದು ಕೆಲಸನ ಶುರು ಮಾಡಿದೆ, ಆದರೆ ಅದು ಕಂಪ್ಲೀಟ್ ಆಗಲಿಲ್ಲ. ಸೊ ನಾಳೆ ಬೆಳಿಗ್ಗೆ ಮಾಡೋಣ ಅಂದ್ಕೊಂಡು ಬಿಟ್ಟೆ. ಬೆಳಗ್ಗೆಯಿಂದ ಈಗ ಮಧ್ಯಾಹ್ನ ಆಯಿತು, ಇವಾಗ ಮಾಡೋದಕ್ಕೆ ಶುರು ಮಾಡಬೇಕು ನೋಡಿ. ಸೊ ಈಗ ನಾನು ಶುರು ಮಾಡಿದ್ರೆ ಅಟ್ಲೀಸ್ಟ್ ಕಂಟಿನ್ಯೂ ಆಗಿ ಶುರು ಮಾಡಿ ಕಂಪ್ಲೀಟು ಮಾಡಿಬಿಡ್ಬೋದು. ಅಥವಾ ನಾನು ಬೆಳಿಗ್ಗೆ ಮಾಡಿದ್ದಿದ್ರೆ ಸ್ವಲ್ಪ ಎಡಿಟಿಂಗ್ ಮಾಡು, ಸ್ವಲ್ಪ ಆ ಕೆಲಸ ಮಾಡು, ಸ್ವಲ್ಪ ಅಡುಗೆ ಕೆಲಸ ಮಾಡು, ಈ ಥರ ಸ್ವಲ್ಪ ಆಗ್ತಾಯಿತ್ತು. ಅದು ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗ್ತಾಯಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಈ ಥರ ಆಗುತ್ತೆ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತೊಂದು ಹೊಸ ಡಿಶ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಇಟ್ಸ್ ಅ ಸ್ವೀಟ್ ಡೆಸರ್ಟ್. ರಾಜೇಶ್ ನಿಜವಾಗ್ಲೂ ಬರುತ್ತಾ ಅದು ಅಂತ ಕೇಳ್ತಾ ಇದ್ದಾರೆ. ನನಗೂ ಗೊತ್ತಿಲ್ಲ. ಸಮಥಿಂಗ್ ನ್ಯೂ ಟ್ರೈ ಮಾಡೋಣ ಅಂತ ಮಾಡಿ ನೋಡೋಣ, ಏನಾಗುತ್ತೆ ಆಮೇಲೆ ನೋಡೋಣ ಅಂದ್ಕೊಂಡು ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಿನ ಹೇಗಿರುತ್ತೆ ನೋಡೋಣ. ಇವತ್ತು ನಾನು ಟ್ರೈ ಮಾಡಬೇಕು ಅಂತ ಇರೋದು ಹೊಸ ರೆಸಿಪಿ ಬಂದು ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಮಾವಿನ ಹಣ್ಣಿನಲ್ಲಿ ಒಂದು ರೆಸಿಪಿ ಮಾಡೋಣ ಅಂತ. ಸೊ ಇದಕ್ಕೆ ನಾನೀಗ ಮೊದಲಿಗೆ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದುಬಿಟ್ಟು ಇದರ ಜ್ಯೂಸ್ ತೆಗೆದುಕೊಳ್ತೀನಿ. ಅಂದರೆ ಪಲ್ಪನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ತೀನಿ. ಎರಡು ಮಾವಿನ ಹಣ್ಣನ್ನು ಈಗ ನಾನು ಪಲ್ಪ್ ತೆಗೆದುಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈಗ ನಾನು 2 ದೊಡ್ಡ ಮಾವಿನ ಹಣ್ಣನ್ನು ಪಲ್ಪ್ ತೆಗೆದುಕೊಂಡಲ್ಲ, ಇದು ಗ್ರೈಂಡ್ ಮಾಡಿದ್ಮೇಲೆ ಒಂದು ಬಟ್ಲಷ್ಟಾಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದು ಒಣಗಿರೋ ಕೊಬ್ಬರಿ ಇರುತ್ತಲ್ವ, ಅದನ್ನು ತುರ್ಕೊಳ್ಬೇಕು. ಅದರ ಮೇಲ್ಗಡೆ ಏನು ಕಪ್ಪು ಸಿಪ್ಪೆ ಇರುತ್ತೋ ಅದನ್ನು ತೆಗೆದುಬಿಟ್ಟು ಆಮೇಲೆ ಇದನ್ನು ತುರ್ಕೊಳ್ಬೇಕು. ತುರ್ಕೊಂಡು ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಅದು ಎಷ್ಟಾಗುತ್ತೋ ಅಷ್ಟು ಪುಡಿ. ನಾನು 1 ಬಟ್ಲಷ್ಟು ತೊಗೊಂಡಿದ್ದೆ ಅಲ್ವಾ ಮ್ಯಾಂಗೋ ಪಲ್ಪು, ಅದಕ್ಕೆ 1 ಬಟ್ಲಷ್ಟು ಕೋಕೋನಟ್ ಪೌಡರ್ನ ಮಾಡ್ಕೊಳ್ತೀನಿ. ಇದು ನೋಡಿ, ಈಗ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ತೀನಿ. ಹಾಗೆ ಸ್ವಲ್ಪ ಕೇಸರಿ ಕೂಡ ಹಾಕ್ತೀನಿ, ಯಾಕಂದರೆ ಡಾರ್ಕ್ ಸ್ವಲ್ಪ ಆರೆಂಜ್ ಕಲರಲ್ಲಿ ಬರಲಿ, ಸ್ವಲ್ಪ ಇದರ ಫ್ಲೇವರ್ ಕೂಡ ಬರುತ್ತಲ್ವ. ಸೊ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿ. ಸೊ ರುಬ್ಬಿರೋದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ. ಸಕ್ಕರೆ ಬಿತ್ತಲ್ವ, ಅದಕ್ಕೆ ಸ್ವಲ್ಪ ತೆಳ್ಳ ಆಯಿತು. ಸೊ ಇದು ಹೀಗೇ ನಾವು ತಳ ಹಿಡಿದಿರೋ ರೀತಿಯಲ್ಲಿ ಕೈ ಆಡಿಸ್ತಾ ಗಟ್ಟಿ ಮಾಡ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನಮಗೆ ಉಂಡೆ ಮಾಡೋದಕ್ಕೆ ಆಗಬೇಕು. ಸೊ ತಳ ಬಿಟ್ಟು ಬರುತ್ತೆ, ಅದು ಅಲ್ಲಿ ತನಕ ಹೀಗೆ ಮಿಕ್ಸ್ ಮಾಡ್ತಿರಬೇಕು. ಅದಾಗೋ ತನಕ ನಾನಿಲ್ಲಿ ಸ್ವಲ್ಪ ಡ್ರೈ ನಟ್ಸನ್ನು ಪುಡಿ ಮಾಡ್ಕೊಳ್ತೀನಿ. ಇದು ಬಾದಾಮಿ ಸ್ವಲ್ಪ ಗಟ್ಟಿ ಇರುತ್ತಲ್ವ ಅಂದ್ಬಿಟ್ಟು ಸ್ವಲ್ಪ 1-2 ಸಾರಿ 1 ಸೆಕೆಂಡ್ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ಪಿಸ್ತಾ ಸೇರಿಸ್ತೀನಿ. ಪಿಸ್ತಾ, ಕ್ಯಾಶು. ಇದು ಇನ್ನೂ ಆಗ್ತಾಯಿದೆ ಸ್ನೇಹಿತರೆ. ಇಟ್ಸ್ ಅ ಸ್ಲೋ ಪ್ರಾಸೆಸ್ಸು. ಒಟ್ಟಿಗೆ ದಪ್ಪ ಮಾಡಿಕೊಂಡು ಮಾಡೋದಕ್ಕಾಗೋದಿಲ್ಲ, ತುಂಬ ಬೇಗ ತಳ ಹಿಡಿದ್ಬಿಡುತ್ತೆ ನಮಗೆ. ಮಿಕ್ಸ್ ಮಾಡಿ ಕೈ ನೋವು ಬಂದುಬಿಡುತ್ತೆ ಅಷ್ಟೇ. ಸೊ ಏನು ಮಾಡಿದ್ದೀನಿ, ಸಣ್ಣ ಉರಿ ಮಾಡಿ ಬಿಟ್ಟಿದ್ದೀನಿ. ಇದು ಆಗ್ತಾ ಇರುತ್ತೆ. ಅಲ್ಲಿ ತನಕ ನಾನೀಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ನಾನು ಮನೇಲೇ ಮಾಡ್ಕೊಳ್ಳೋದು, ಅಂಗಡಿಯಿಂದ ತಂದಿದ್ದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇದು ನಾನು ನೆನ್ನೆನೇ ರೆಡಿ ಮಾಡ್ಕೊಂಡಿದ್ದೆ, ನೆನ್ನೆನೇ ಮಾಡೋಣ ಅಂತ. ಬಟ್ ಅಗೇನ್ ಇವತ್ತು ಮಾಡೋ ಥರ ಆಯಿತು. ಗಟ್ಟಿ ಆಗ್ತಾ ಇದೆ. ಇನ್ನು ಗಟ್ಟಿ ಆಗಬೇಕಾ ಸಾಕಾ, ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಮಾಡಿ ನೋಡಬೇಕು, ಅವಾಗ ಗೊತ್ತಾಗುತ್ತೆ. ಇದು ಗಟ್ಟಿ ಆಗಿದೆ ನೋಡಿ ಸ್ನೇಹಿತರೆ. ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ. ತಳ ಕೂಡ ಬಿಡ್ತಾ ಇದೆ. ಆದರೂ ಇದು ಉಂಡೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಂದರೆ ತುಂಬಾ ಜಿಡ್ಡು ನೋಡಿ, ತಿನ್ನೋದಕ್ಕೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಡ್ರೈ ಕೊಬ್ಬರಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಮಗೆ ಇದು ನಾನು ಮೆಷರ್ ಮಾಡ್ತಾಯಿಲ್ಲ, ಯಾಕಂದರೆ ನಮಗೆ ಉಂಡೆ ಮಾಡೋದಕ್ಕೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬರೋ ತನಕ ಸೇರಿಸೋಣ ಅಂತ ಹೇಳಿಬಿಟ್ಟು
ಜಸ್ಟ್ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ನೋಡಿ, ಈಗ ಈಸಿಯಾಗಿ ಉಂಡೆ ಆಯಿತು. ಸೊ ಈ ಥರ ಉಂಡೆ ಆಯಿತು. ಇದು ನೋಡಿ, ಇದು ಫುಲ್ ಜಿಡ್ಡು ಉಂಡೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ಕೈಗೆ ಅಂಟ್ಕೊಳ್ತಾ ಇತ್ತು. ಸೊ ಈಗ ನಾನು ಇದನ್ನು ಇದೇ ಥರ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ ಹೇಗೆ ಉಂಡೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಇದಕ್ಕೆ 1.5 ಕಪ್ಪಷ್ಟು ಒಣಕೊಬ್ಬರಿ ಹಿಡಿಸುತ್ತೆ. ಈಗ ನಾನು ಇದನ್ನು ಉಂಡೆ ಮಾಡ್ಕೊಳ್ತೀನಿ. ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಳ್ಬೋದು. ಆ್ಯಂಡ್ ಈಗ ನಾವು ಡ್ರೈ ಫ್ರೂಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಒಳಗಡೆ ಸೇರಿಸ್ಬೇಕು. ಹೇಗೆ, ಇದಕ್ಕೆ ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ, ಯಾಕಂದರೆ ಇದನ್ನು ಕೂಡ ಉಂಡೆ ಮಾಡಬೇಕು. ಈ ಥರ ಉಂಡೆ ಆಯ್ತಲ್ಲ, ಸೊ ಇದ್ರೊಳಗಡೆ ಸೇರಿಸ್ಬೇಕು. ಒಂದು ಸ್ವಲ್ಪ ದಪ್ಪ ಉಂಡೆ ತೊಗೊಂಡು ಪ್ರೆಸ್ ಮಾಡಿ, ಮೋದಕ ಮಾಡ್ತೀವಲ್ವ ಆ ರೀತಿಯಲ್ಲಿ ಇದನ್ನು ಮಧ್ಯ ಇಟ್ಟು ಕವರ್ ಮಾಡಬೇಕು. ಲುಕಿಂಗ್ ಯಮ್ಮಿ. ಇದೀಗ ದೇವರ ಹತ್ರ ಇಟ್ಬಿಟ್ಟು ಬರ್ತೀನಿ, ನೈವೇದ್ಯ ಮಾಡಿ ಬರ್ತೀನಿ. ಆಮೇಲೆ ಇದನ್ನು ಟೇಸ್ಟ್ ಮಾಡೋದಕ್ಕೆ ಕೊಡೋಣ ನಮ್ಮ ಎಕ್ಸ್ಪರ್ಟ್ಸ್ಗೆ, ನಮ್ಮ ಸಾನು ಮತ್ತು ನನ್ನ ಹಸ್ಬೆಂಡ್ಗೆ. ರೆಡಿ ಸ್ನೇಹಿತರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನಾನಿನ್ನು ತಿಂದಿಲ್ಲ, ದೇವರ ಹತ್ರ ಇಟ್ಬಿಟ್ಟು ಉಂಡೆ ಮಾಡಿದೆ. ಇನ್ನೂ ಸ್ವಲ್ಪ ಇದೆ, ಡ್ರೈ ಫ್ರೂಟ್ ಕಡಿಮೆ ಬಿತ್ತು. ಸೊ ಅದನ್ನು ನಾನೀಗ ಸಾನು ಬಾ, ಟೈಮ್ ಆಯಿತು. ಸೊ ಅದನ್ನು ನಾನೀಗ ಮತ್ತೆ ಪುಡಿ ಮಾಡ್ಕೊಳ್ಬೇಕು. ಇನ್ನೂ ಒಂದು 9 ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡಿದ್ದೀನಿ, ಈಗ ಅಷ್ಟು ಡ್ರೈ ನಟ್ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ. ಸೊ ಸಾನು ಈಗ ಕರೆದಿದ್ದೀನಿ, ಆಟಾಡ್ತಾ ಇದ್ಲು, ಅವಳಿಗೆ ಕೊಡೋಣ. ರಾಜೇಶ್ ತಿನ್ನೋದು ಸ್ವಲ್ಪ ಡೌಟ್, ಯಾಕಂದರೆ ಸಕ್ಕರೆ ಹಾಕ್ಬಿಟ್ಟಿಲ್ಲ, ಅವ್ರಿಗೆ ತಕ್ಷಣಕ್ಕೇ ತಲೆನೋವು ಶುರು ಆಗುತ್ತಂತೆ. ಅದಕ್ಕೆ ರಾತ್ರಿ ಕೊಡ್ತೀನಿ. ಕೆಲವೊಂದು ಸಾರಿ ರಾತ್ರಿ ಹೊತ್ತು ತಿಂತಾರೆ, ಕೆಲವೊಂದು ಸಾರಿ ಬೇಡ ಅಂದ್ಬಿಡ್ತಾರೆ. ಸಾನುಮಾ ಬಾಯಿಲಿ ಒಂದು ಹೊಸ ಡಿಶ್ ಮಾಡಿದ್ದೀನಿ. ಅದು ಮ್ಯಾಂಗೋ ಹಲ್ವಾ ಮಾಡ್ತೀವಲ್ಲ ಆ ಥರ ಇದೆ. ಮ್ಯಾಂಗೋ ಹಲ್ವಾ ಅಥವಾ ಮ್ಯಾಂಗೋ ಪಾಪಡ್ ಮಾಡ್ತೀವಲ್ವ, ಸೇಮ್ ವೇಯಲ್ಲೇ ಅದನ್ನು ನಾವು ಕಟ್ ಮಾಡ್ತೀವಿ, ಒಣಗಿಸ್ಬಿಟ್ಟು ಇದನ್ನು ಉಂಡೆ ಮಾಡಿರೋದು. ನೋಡಿ ಒಳಗಡೆ ಹೀಗೆ ಕಾಣುತ್ತೆ. ಹೊಸ ಡಿಶ್ ಅಂತ ಚೆನ್ನಾಗಿದೆ. ನಿಮ್ಮ ಅಪ್ಪನ ಕೇಳಿದೆ ನಾನು, ರಾಜೇಶ್ಗಂದೆ, ರೀ ಇದು ನೋಡಿರಿ ಹೊಸ ಡಿಶ್ ಒಂದ್ಸರಿ ಟ್ರೈ ಮಾಡಿರಿ ಅಂದ್ಬಿಟ್ಟು. ನಾನು ಟ್ರೈ ಮಾಡಿದ್ರೆ ಮ್ಯಾಂಗೋ ಸೀಸನ್ ಆದಮೇಲೆ ನಾನು ನನ್ನ ಚಾನಲಲ್ಲಿ ಹಾಕೋದಕ್ಕಾಗೋದು, ಅದ್ರ ಬದಲು ನೀನೇ ಮಾಡಿ ತೋರಿಸ್ಬಿಡು ಅಂದರು. ಸೊ ನಾನು ಮಾಡಿದ್ದು, ಇಲ್ಲ ಅಂದಿದ್ರೆ ರಾಜೇಶ್ಗೆ ಹೇಳ್ತಿದ್ದೆ, ಯಾಕಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಲ್ವಾ, ಮೆಥಡ್ ಕೂಡ ಸಿಂಪಲ್ಲು, ಅದಕ್ಕೆ. ಬಟ್ ಎನಿವೇಸ್, ಒನ್ ಮೋರ್ ಕೊಡೋಣ, ಊಟ ಮಾಡಿ ಆದಮೇಲೆ ತಿನ್ನುವಂತೆ. ಹೋಗಿ ಬನ್ನಿ. ಚೆನ್ನಾಗಿದೆ ಅಂತ ಸ್ನೇಹಿತರೆ, ನೋಡಿ ಮತ್ತೆ ತಿನ್ನಬೇಕು ಅನ್ನಿಸ್ತಿದೆ ಅಂತೆ, ಒಂದ್ಸರಿ ಟ್ರೈ ಮಾಡಿ. ಸೊ ಈಗ ಊಟ ಟೈಮ್ ಆಗಿದೆ. ಸಾನುಗೂ ಕೊಟ್ಬಿಟ್ಟು ನಾನು ಊಟ ಮಾಡ್ತೀನಿ. ಸೊ ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೆ ಮಾವಿನ ಹಣ್ಣು ಕುಯ್ದಿದ್ದೀನಿ. ತುಂಬ ಹೀಟ್ ಆಗುತ್ತೆ ಮಾವಿನ ಹಣ್ಣು ತಿಂದಾದ್ಮೇಲೆ. ಸೊ ಅದಕ್ಕೆ ಮಜ್ಜಿಗೆ ಮಾಡ್ತಾಯಿದ್ದೀನಿ, ಮಜ್ಜಿಗೆ ಕುಡಿಯೋಣ ಅಂದ್ಬಿಟ್ಟು. ಸೊ ಊಟ ಮಾಡಾದ್ಮೇಲೆ ನೆಕ್ಸ್ಟ್ ಯಾವಾಗ ತುಂಬ ನೀರು ಕುಡಿಬೇಕು ಅನಿಸುತ್ತೋ ಆವಾಗ ಮಜ್ಜಿಗೆ ಕುಡಿಯೋದು. ಬ್ಯಾಲೆನ್ಸ್ ಆಗಲಿಲ್ಲ ಅಂದರೆ ಹೊಟ್ಟೆ ನೋವು ಶುರು ಆಗುತ್ತೆ ಹೀಟ್ಗೆ. ಸ್ನೇಹಿತರೆ ಊಟ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಈಗ ಕೆಲಸಗಳಿದೆ, ಆದರೆ ಮಾಡೋದಕ್ಕೆ ಬೇಜಾರಾಗ್ತಾಯಿದೆ. ನನಗೆ ನೆನಪಿರೋ ಪ್ರಕಾರ ನಿಮ್ಮಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿ ಹೇಳಿದ್ರಿ, ಅಕ್ಕ ದಿನ ಕೆಲಸ ಮಾಡೋದಕ್ಕೆ ಬೇಜಾರು ಅಂತ. ಬೇಜಾರಾದಾಗ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ, ನೀವು ಹೇಗೆ ಆ್ಯಕ್ಟಿವ್ ಇರ್ತೀರಾ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಟಿವ್ ಇರೋದು ಅಥವಾ ಆ್ಯಕ್ಟಿವ್ ಇಲ್ಲದೆ ಇರೋದು ಅದೆಲ್ಲನೂ ಕೂಡ ನಮ್ಮ ಕೈಯಲ್ಲೇ ಇರೋದು. ಈಗ ನನಗೆ ನೋಡಿ ಎಷ್ಟು ಕೆಲಸ ಇದೆ ಗೊತ್ತಾ, ಏನೇನೋ ಅಂದ್ಕೊಳ್ತೀನಿ ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನೆಲ್ಲ ಮಾಡಬೇಕು ಅಂತ. ಮಾಡ್ತಾ 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 ಬೇಜಾರಾಗೋದಕ್ಕೆ ಶುರು ಆಗುತ್ತೆ.
ಎಷ್ಟು ಬೇಜಾರಾಗುತ್ತೆ ಅಂದರೆ ಕೆಲವೊಂದು ಸಾರಿ ದಿನ ಮಾಡೋ ಕೆಲಸ ಅಂದರೆ ರಿಪೀಟೆಡ್ಲಿ ಮಾಡ್ತೀವಲ್ವ, ಅವಾಗ ಆಬ್ವಿಯಸ್ಲಿ ಬೇಜಾರಾಗೇ ಆಗುತ್ತೆ. ಈಗ ಎಡಿಟ್ ಮಾಡೋದಕ್ಕೆ ಬೇಜಾರಾಗುತ್ತೆ. ಒಂದು ವಿಡಿಯೋ ಮಾಡಿದ್ಮೇಲೆ ಇನ್ನೊಂದು ವಿಡಿಯೋ ಸ್ವಲ್ಪ ಆದರೂ ಏನಾದರೂ ಮಾಡೋಣ, ಅದ್ರ ರಿಲೇಟೆಡು ಅಂದರೆ ಸಾಕು ಬಿಡು ನಾಳೆ ನೋಡೋಣ, ಆಯ್ತಲ್ಲ ಸಾಕು ಅಂತ. ಅಡುಗೆ ತಿಂಡಿ ಅಂತೂ ನಾವು ಯಾವುದೇ ಕೆಲಸ ಸ್ಕಿಪ್ ಮಾಡಿದ್ರು ಸ್ಕಿಪ್ ಮಾಡೋಕ್ಕಾಗೋದೇ ಇಲ್ಲ. ಬೇರೆ ಕೆಲಸಗಳು ಈಗ ಲೈಕ್ ಊರಿಂದ ಬಂದ್ವಾ, ಊರಿಗೆ ಹೋಗ್ಬೇಕಾದ್ರೆ ಪ್ಯಾಕ್ ಮಾಡ್ಕೊಂಡಿದ್ದು ಎಲ್ಲನೂ ಅನ್ಪ್ಯಾಕ್ ಮಾಡಬೇಕು, ಹಾಗೇ ಇದೆ. ಇದಕ್ಕೇನು ಅರ್ಜೆಂಟು ಬಿಡು, ಇವತ್ತಿಲ್ಲ ಅಂದರೆ ನಾಳೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಇಡ್ತಾ ಇದ್ದೀನಿ. ಸೊ ಆ್ಯಕ್ಟಿವ್ ಆಗಿದ್ದರೆ ಅಥವಾ ಮಾಡಬೇಕು ಅಂದ್ಕೊಂಡ್ರೆ ಈಗಲೇ ಮಾಡಿಬಿಡ್ಬೋದು. ವಿತಿನ್ 10-15 ಮಿನಿಟ್ಸು ಎಲ್ಲ ಡಬ್ಬನೂ ಖಾಲಿ ಆಗಿಬಿಡುತ್ತೆ. ಆದರೆ ಮಾಡೋದಕ್ಕೆ ಸೋಂಬೇರಿತನ. ಇದು ನನಗೊಬ್ಬಳಿಗೆ ಅಲ್ಲ, ನಿಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಒಂದಲ್ಲ ಒಂದು ಪಾಯಿಂಟಲ್ಲಿ ಹೀಗೆ ಅನಿಸುತ್ತೆ ಬೇಜಾರು ಮಾಡೋದಕ್ಕೆ ಅಂದ್ಬಿಟ್ಟು. ಅಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಈಗ ನನಗೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಹೊಟ್ಟೆ ತುಂಬ ಊಟ ಮಾಡಿರೋದ್ರಿಂದ ತಕ್ಷಣ ಮಲ್ಕೊಳ್ಳೋಕ್ಕೂ ಆಗೋದಿಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆಯಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ, ಇದು ಹೊಟ್ಟೆ ದಪ್ಪ ಆಗುತ್ತೆ. ಸೊ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೇಬಾರ್ದು ಯಾವತ್ತು. ಈಗ ನನಗೆ ಏನೂ ಕೆಲಸ ಮಾಡೋದಕ್ಕೆ ಮೂಡಿಲ್ಲ. ಏನು ಮಾಡ್ತೀನಿ ಅಂದರೆ ಮೊಬೈಲ್ ತಂದು ಇಲ್ಲೇ ಹೊರ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ. ಆಮೇಲೆ ನೋಡ್ತಾ ನೋಡ್ತಾ ಅನಿಸುತ್ತೆ, ಅಯ್ಯೋ ಎಷ್ಟೊತ್ತು ನೋಡೋದಿದ್ದೀನಿ ನಾನು ಮೊಬೈಲು, ಎದ್ದು ಸ್ವಲ್ಪ ಏನಾದರೂ ಕೆಲಸ ಮಾಡೋಣ ತಡಿ, ಸುಮ್ಮನೆ ವೇಸ್ಟ್ ಮಾಡ್ತಾಯಿದ್ದೀನಿ ಟೈಮು ಅನಿಸುತ್ತೆ. ಸೊ ಆವಾಗ ಎದ್ದು ಏನಾದರೂ ಅಲ್ಲಿ ಇಲ್ಲಿ ಇರುತ್ತೆ ಕೆಲಸಗಳು, ಅದನ್ನೆಲ್ಲ ಮಾಡ್ತೀನಿ. ಈಗ ಸದ್ಯಕ್ಕಂತೂ ಕಿಚನ್ ಕೆಲಸ ಎಲ್ಲನೂ ಮುಗಿಸ್ದೆ. ಏನಿದ್ರು ಈಗ ಈ ರೂಮ್ದೇನೇ ಕೆಲಸ ಹೇಳಿದ್ನೆಲ್ಲ ಅನ್ಪ್ಯಾಕ್ ಮಾಡಬೇಕು, ಡಬ್ಬುಗಳೆಲ್ಲ ಸ್ವಲ್ಪ ಸ್ಟಿಚ್ ಹಾಕೋದು ಇದೆ. ಸಾನು ಸ್ಕೂಲ್ ಓಪನ್ ಆಗ್ತಾ ಇದೆ, ಅದನ್ನು ಕೂಡ ಸ್ವಲ್ಪ ರೆಡಿ ಮಾಡಬೇಕು. ಬ್ಯಾಗು ಆ ರೂಮಿನ ತಂದು ಈ ರೂಮಲ್ಲಿ ಇಟ್ಟಿದ್ದೀನಿ, ಆದರೆ ಇನ್ನು ತೊಳೆಯೋದಕ್ಕೆ ಮನಸ್ಸು ಬಂದಿಲ್ಲ. ಅಲ್ಲಿಂದ ತಂದು ಇಲ್ಲಿ ಇಡೋ ತನಕ ಇಲ್ಲೊಂದು ಕೆಲಸ ಉಟ್ಕೊಂಡಿರುತ್ತೆ. ಸೊ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಸೊ ಹೀಗೆ ಸ್ನೇಹಿತರೆ, ಎಲ್ಲರಿಗೂ ಒಂದಲ್ಲ ಒಂದು ಪಾಯಿಂಟಲ್ಲಿ ಬೇಜಾರು ಆಗುತ್ತೆ. ಬೇಜಾರಾಗಿದ್ದ ದಿನ ಓಕೆ ರೆಸ್ಟ್ ಮಾಡಿ, ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ. ನಾಳೆ ಮಾಡಿ, ನಾಳೆನೂ ಆಗಲಿಲ್ವಾ ನಾಳಿದ್ದು ಮಾಡಿ. 2 ದಿನ ಮನೆ ಕೆಲಸ ಮಾಡಲಿಲ್ಲ ಅಂದರೆ 3ನೇ ದಿನಕ್ಕೆ ಏನಾಗಿದೆ ನಮ್ಮ ಮನೆ ಹಾಲತ್ತು ಮೊದಲು ಮಾಡಬೇಕು ಅನಿಸುತ್ತೆ. ಸೊ ನನಗೂ ಹಾಗೆ ಅನಿಸೋದು. ಬೇಜಾರಾಯ್ತಾ ಇಟ್ಬಿಡ್ತೀನಿ, ಯಾವಾಗ ಅಯ್ಯೋ ಏನು ಮನೆ ಹಾಲತ್ತು ಹಿಂಗಿದೆ ಅನಿಸುತ್ತೋ ಆವಾಗ ಆ್ಯಕ್ಟಿವ್ ಆಗಿ ಮಾಡ್ತೀನಿ. ಸೊ ನನಗೆ ಬೇಜಾರಾದಾಗ ನಾನು ನಿಮ್ಮ ಜೊತೆ ವ್ಲಾಗನ್ನು ಶೇರ್ ಮಾಡಿರೋದಿಲ್ಲ, ಎಡಿಟಿಂಗ್ ಮಾಡಿರೋದಿಲ್ಲ, ವ್ಲಾಗ್ ಕೂಡ ಮಾಡಿರೋದಿಲ್ಲ. ಯಾವಾಗ ನಾನು ಫುಲ್ ಆ್ಯಕ್ಟಿವ್ ಆಗಿರ್ತೀನೋ ಅವತ್ತು ಮಾತ್ರನೇ ನಿಮ್ಮ ಜೊತೆ ನಾನು ವ್ಲಾಗ್ ಶೇರ್ ಮಾಡೋದು, ವ್ಲಾಗ್ ಕೂಡ ಮಾಡೋದು. ಇವಾಗ ಅರ್ಥ ಆಯಿತಾ ನಾನು ಹೇಗೆ ಫುಲ್ ಡೇ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈಗ 7:15 ಟೈಮು. ಸಂಜೆ ಏನು ಮಧ್ಯಾಹ್ನ ನಾನು ಹೇಳಿದೆ ಊಟ ಇವಾಗ ತಾನೇ ಮಾಡಿದ್ದೀನಿ, ಊಟ ಮಾಡಿದ ತಕ್ಷಣ ಮಲ್ಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಸಖತ್ ಬೇಜಾರಾಗ್ತಾಯಿತ್ತು, ನಿದ್ದೆ ಬರ್ತಾಯಿತ್ತು. ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಮಾಡಿದ್ದೆ ನೋಡಿ ನಿಂತ್ಕೊಂಡು, ಏನೋ ಒಂಥರ ಟಯರ್ಡ್ ಅನ್ನಿಸ್ತಾಯಿತ್ತು. ಆ್ಯಂಡ್ ರಾತ್ರಿ ಪ್ರಾಪರಾಗಿ ನಿದ್ದೆ ಆಗಿರಲಿಲ್ಲ, ಒಂದು ಸಾರಿ ಏನೋ ಎಕ್ಸ್ಟ್ರಾ ಆಗಿತ್ತು. ಮಲ್ಕೊಳ್ಬಾರ್ದು ಅಂದ್ರೂ 1 ಅವರ್ ತಳೆದೆ. ಆಮೇಲೆ ತಲೆನೋವು ಶುರುವಾಯಿತು. ತಲೆನೋವು ಒಂದು ಸಾರಿ ಶುರುವಾದರೆ ಟ್ಯಾಬ್ಲೆಟ್ ತೊಗೊಳ್ಳೋ ತನಕ ಅದು ಕಡಿಮೆ ಆಗೋದಿಲ್ಲ, ಅಥವಾ ನಾನು ತಕ್ಷಣಕ್ಕೇ ಮಲ್ಕೊಳ್ಬೇಕು. ಸೊ ಟ್ಯಾಬ್ಲೆಟ್ ಬದಲು ಮಲ್ಗೆದ್ದು ಬಿಡೋಣ ಅಪ್ಪ ಅಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ನನ್ನ ಪುಣ್ಯಕ್ಕೆ 1 ಅವರ್ಗೆ ಎಚ್ಚರ ಆಯಿತು. ಇಲ್ಲಾಂದರೆ ಯೂಶ್ವಲಿ ನಾನು 1.5 hour ಮಲಗೋದು ಯಾವಾಗ್ಲೂ. ಇವತ್ತು ಮಲಗಬಾರ್ದಿತ್ತು ನಾನು, ಯಾಕಂದರೆ ಲೇಟಾಗಿತ್ತು, 4 ಗಂಟೆ ಆಗಿಬಿಟ್ಟಿತ್ತು. ಏನು ಮಾಡ್ತೀರಾ, ತಲೆನೋವು ತಡ್ಕೊಳಕ್ಕಾಗೋದಿಲ್ಲ ಅಂದ್ಬಿಟ್ಟು ಮಲಗಿದೆ. ರಾತ್ರಿ ಇವತ್ತು ಗ್ಯಾರಂಟಿ ಲೇಟೇ ನಿದ್ದೆ ಬರೋದು. ಆ್ಯಂಡ್ ಈಗ ಆ್ಯಕ್ಚುಲಿ ತರಕಾರಿ ಇದೆ, ಆದರೆ ಮಾಡೋದಕ್ಕೆ ಮೂಡಿಲ್ಲ. ಏನಾದರೂ ಸಿಂಪಲ್ಲಾಗಿ ಮಾಡೋಣ ಅಂತ. ಸೊ ಮಸಾಲೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ, ಬೇಗನೂ ಆಗುತ್ತೆ. ಅದಕ್ಕೀಗ ರೆಡಿ ಮಾಡ್ಕೊಳ್ತೀನಿ. ಅದೇನು ಪ್ರಿಪ್ರೇಷನ್ 10-15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಆಮೇಲೆ ರೊಟ್ಟಿ ತಟ್ಟೋದು. ಸೊ ಲಾಸ್ಟ್ ಟೈಮ್ ಹೇಳಿದ್ರಿ ತೋರಿಸಿ ಒಂದು ಸಾರಿ ಅಂದ್ಬಿಟ್ಟು, ಸೊ ಇವತ್ತು ಮಾಡಬೇಕಾದ್ರೆ ಬನ್ನಿ ತೋರಿಸ್ತೀನಿ. ಅಕ್ಕಿ ಹಿಟ್ಟು ಜಿಡ್ಡಿರಬೇಕು. ನಾರ್ಮಲಾಗಿ ನಾವು ಏನು ರೊಟ್ಟಿ ಹಾಕ್ತೀವೋ ಅದಕ್ಕೆ ಜಿಡ್ಡು ಸಾಕಾಗುತ್ತೆ ಅನ್ನೋ ಹಾಗಿದ್ರೆ ಮಸಾಲೆ ರೊಟ್ಟಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬೇಕು. ಯಾಕಂದರೆ ನಾವು ಈರುಳ್ಳಿ ಹಾಕಿದಾಗ ನೀರು ಬಿಟ್ಕೊಂಡು ಅದು ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಬಿಸಿನೀರಿಟ್ಟು ಅದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಜಿಡ್ಡು ಮಾಡ್ಕೊಳ್ಬೇಕು. ಅದ್ರ ಜೊತೆ ನಾನು ಮಧ್ಯಾಹ್ನದ್ದು ಅನ್ನ ಕೂಡ ಇತ್ತು ಅಂದ್ಬಿಟ್ಟು ಅನ್ನ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅನ್ನ ಅರ್ಧ ಹಿಟ್ಟರ್ಧ ಈ ಥರ ನಾವು ನೀರಲ್ಲಿ ಚೆನ್ನಾಗಿ ನೀರು ಕುದಿ ಬಂದ ಮೇಲೆ ಇದಕ್ಕೆ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕು. ರಾಗಿ ಮುದ್ದೆ ಮಾಡಬೇಕಾದ್ರೆ ಹೇಗೆ ಹಿಟ್ಟನ್ನು ಬೇಯಿಸ್ಕೊಳ್ತೀವೋ ಅದೇ ರೀತಿಯಲ್ಲಿ. ಅದು ಬೆಂದಾದಮೇಲೆ ತುಂಬಾ ಬಿಸಿ ಇರುತ್ತೆ.
ನಾವು ಅದಕ್ಕೆ ಸ್ಪೂನಲ್ಲೇ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ ನೀರು ಹಾಕಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಕಲಿಸ್ಕೊಂಡಿದ್ದೀನಿ. ಒಂದನ್ನು ಹಾಗೆ ರೊಟ್ಟಿ ಮಾಡ್ತೀನಿ, ಪ್ಲೇನ್ ರೊಟ್ಟಿ, ಇದಕ್ಕೆ ಮಾತ್ರನೇ ಮಸಾಲೆ ಹಾಕ್ತೀನಿ. ಸೊ ನೋಡಿ ಜಿಡ್ಡು ಹೇಗಿದೆ ಅಂದ್ಬಿಟ್ಟು ಈ ರೀತಿಯಲ್ಲಿ ಇರಬೇಕು. ಆ್ಯಂಡ್ ಗಟ್ಟಿ ಕೂಡ ಇಷ್ಟೇ ಇರಬೇಕು. ತೆಳ್ಳ ಮಾಡಿಕೊಂಡ್ರೆ ಆಮೇಲೆ ಈರುಳ್ಳಿ ಹಾಕಿದ್ಮೇಲೆ ಮತ್ತಷ್ಟು ತೆಳ್ಳ ಆಗುತ್ತೆ. ನಾವು ಇದಕ್ಕೀಗ ತರಕಾರಿಗಳನ್ನ ಸೇರಿಸಬೇಕು. ಕ್ಯಾರೆಟ್, ಗ್ರೀನ್ ಚಿಲ್ಲಿ, ಕರಿಬೇವು ಕಟ್ ಮಾಡ್ಕೊಂಡಿರೋದು, ಕೊತ್ತಂಬರಿ ಆ್ಯಂಡ್ ಈರುಳ್ಳಿ ನಿಮಗೆ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅದನ್ನು ನೀವು ಎಷ್ಟಾದರೂ ಹಾಕ್ಕೊಳ್ಬೋದು. ಈಗ ಇಷ್ಟೆಲ್ಲ ಸೇರಿಸಿ ನಾವು ಕಲಿಸ್ಕೊಳ್ಬೇಕು. ಇದಕ್ಕೆ ನಾನು ಉಪ್ಪು ಕೂಡ ಸೇರಿಸಿದ್ದೀನಿ ಹಿಟ್ಟಿಗೆನೆ, ಅಂದರೆ ಗಂಜಿ ಮಾಡ್ಕೊಂಡಲ್ಲ ಆವಾಗಲೇ ಸೇರಿಸಿದ್ದೀನಿ. ಈಗ ನಾನು ರೊಟ್ಟಿ ತಟ್ಕೊಳ್ತಾ ಇದ್ದೀನಿ. ಆದಷ್ಟು ಗಟ್ಟಿನೇ ಕಲಿಸ್ಕೊಂಡಿರಬೇಕು. ಇದು ನಾವು ಲಾಸ್ಟ್ ರೊಟ್ಟಿ ತಟ್ಟೋ ತನಕ ಆದಷ್ಟು ಸಾಫ್ಟ್ ಆಗಿಬಿಟ್ಟಿರುತ್ತೆ. ಮೊದಲನೇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಬಟ್ ಆಮೇಲೆ ಅದು ಸರಿ ಹೋಗುತ್ತೆ ನೀರು ಬಿಟ್ಟು. ಮಸಾಲೆ ರೊಟ್ಟಿಗೆ ಹುರಿಬೇಕಾದ್ರೆ ನಾನು ತುಪ್ಪ ಹಾಕಿದ್ದೆ, ಅದು ಸ್ವಲ್ಪ ಡ್ರೈ ಆದಂಗೆ ಆಗಿದೆ, ಮತ್ತಷ್ಟು ಹಾಕ್ತಾ ಇದ್ದೀನಿ. ಈಗ ಇದ್ರ ಮೇಲ್ಗಡೆ ನಾನು ಚಟ್ನಿ ಪುಡಿ ಉದುರಿಸ್ತೀನಿ. ಚಟ್ನಿ ಪುಡಿ ನಾನು ರೀಸೆಂಟಾಗಿ ರೆಸಿಪಿ ಶೇರ್ ಮಾಡಿದ್ದೀನಿ, ಅದೇ ಚಟ್ನಿ ಪುಡಿ. ಇದು ನಾವು ಚಟ್ನಿ ಮಾಡೋದಿಲ್ಲ, ಗೊಜ್ಜು ಮಾಡೋದಿಲ್ಲ. ಕೆಲವೊಬ್ಬರು ಮಸಾಲೆ ರೊಟ್ಟಿನ ಹಾಗೆ ಕೂಡ ತಿಂತಾರೆ, ಬಟ್ ನಮಗೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹೇಳಿಬಿಟ್ಟು ಈ ಚಟ್ನಿ ಪುಡಿನ ಉದುರಿಸ್ಕೊಂಡು ತಿನ್ನೋದು. ಟ್ರಸ್ಟ್ ಮೀ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ತರಕಾರಿ ಇಲ್ಲ, ಏನು ಮಾಡಬೇಕು, ಟೈಮ್ ಕೂಡ ಕಡಿಮೆ ಇದೆ ಅಂದಾಗ ನೀವು ಈ ಥರ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಾನುಗಂತೂ ಫೇವ್ರೆಟು. ನಾರ್ಮಲ್ ರೊಟ್ಟಿ ಕೊಟ್ಟರೆ ಅರ್ಧ ತಿಂತಾಳೆ, ಇದು ಕೊಟ್ಟರೆ ಒಂದು ಫುಲ್ ಖಾಲಿ ಮಾಡ್ತಾಳೆ. ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.